ನೋಡಿ ಇದೇ ಬಾಳೆ ಗಿಡ. ಈ ಗಿಡದಾಗೆ ಬಾಳೆಹಣ್ಣು ಎಲ್ಲ ಹಣ್ಣಿಗೆ ಬಂದಾಗ ನಾವೇನು ಮಾಡಬೇಕು ಅಂದರೆ, ಬಾಳೆಹಣ್ಣಿಗೆ ಬಂದಾಗ ಈ ಗಿಡ ನಾವೇನು ಮಾಡಬೇಕು, ಕಡಿಬೇಕಲ್ಲ, ಕೊನೆ ಬೇಕು ನಮಗೆ ಅಂದರೆ ಈ ಕೆಳಗ್ಲಿಂದವ ಸುಮಾರು ಒಂದು ಮಾರಷ್ಟು ನಾವು ಕಡಿದ್ಬಿಟ್ಟು ಅದನ್ನು ನಾವು ನೀಟಾಗಿ ಎಲ್ಲ ಕ್ಲೀನಾಗಿ ತಕ್ಕೊಂಬಿಟ್ಟು ಅದನ್ನು ಸೆಂಟ್ರಲ್ಲಿ ಇಲ್ಲಿ ಬರ್ತಾ ಅದನ್ನು ನೀಟಾಗಿ ಇದು ಮಾಡ್ಕೊಂಡು ಸೆಂಟ್ರು ಒಂದು ಏನೋ ಒಂದು ಸೌಟು ಹೋಗೋ ಲೆಕ್ಕಾಚಾರಕ್ಕೆ ಮಾಡ್ಕೋಬೇಕು. ಕ್ಲೀನಾಗಿ ಗುಂಡಿಯ ಮಾಡ್ಕೊಂಡು ಅದು ರಸ ತಕ್ಕೋಬೇಕು. ಆ ರಸ ತಕ್ಕೊಂಡು ನಾವು ಏನು ಮಾಡಬೇಕು, ಬೆಳಿಗ್ಗೆ ಹಾಲೊಟ್ಟಿಗೆ ಕುಡಿಬೇಕು. ನೋಡಿ ನಾವು ಏನು ಮಾಡಿದಂದರೆ, ರಾತ್ರಿ ತೆಗೆದದ್ದು ಇವಾಗ ಸುಮಾರು ನೋಡಿ ಫ್ರೆಂಡ್ಸ್, ನಾನು ಇವಾಗ ನಮ್ಮ ಫ್ಯಾಕ್ಟ್ರಿಯಲ್ಲಿ ಒಂದು ಬಾಳೆ ಗಿಡ ಇದೆ. ಇದು ಬಾಳೆ ಗಿಡ ಕಾಯಿ ಬಿಟ್ಟಿತ್ತು. ಈ ಕಾಯಿ ಬಿಟ್ಟರಿಂದ ನಾವು ಏನು ಮಾಡ್ದೋ, ಅದನ್ನು ಸುಮ್ಮನೆ ಹಾಕಿ ವೇಸ್ಟ್ ಮಾಡೋದಂತ, ಬಾಳೆ ಗಿಡದ ಯಾಕೆ ವೇಸ್ಟ್ ಮಾಡಬೇಕು ಅಂತೇಳಿ ಅದು ಬಾಳೆ ಗಿಡದಲ್ಲಿ ಒಂದು ಕಂದೆಲ್ಲ ತೆಗೆದು ಸೆಂಟ್ರಲ್ಲಿ ಇದೆಲ್ಲ ಮಾಡಿಬಿಟ್ಟು ಒಂದು ಗುಂಡಿ ಥರ ಮಾಡಿ ಅದನ್ನು ನೀರು ತಗೋಬೇಕಂತೆ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿರುತ್ತಂತೆ. ಇದು ಕುಡಿದ್ರೆ ಅದಕ್ಕೆ ನಾನು ನೆನ್ನೆಯಿಂದಲೂ ಇದನ್ನು ನೀರು ರೆಡಿ ಮಾಡ್ತಾಯಿದ್ದೀನಿ. ಇವಾಗೇನೋ ಒಂದು ಅರ್ಧ ಬಾಟ್ಲು ಅಷ್ಟು ಆಗಿದೆ. ನೋಡ್ತೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ಅರ್ಧ ಗಂಟೆ ಬಿಟ್ಟು ಬಂದರೆ ಫುಲ್ ಆಗುತ್ತಿದು. ಇದು ಒಂದೊಂದು ಸತಿ ಅರ್ಧ ಗಂಟೆಗೆ ಒಂದು ಸತಿ ಬಂದರೆ ಒಂದು 60 ml ಕೂಡ ಸಿಗುತ್ತೆ ಫ್ರೆಂಡ್ಸ್. ಇದು ಬನ್ನಿ ಫ್ರೆಂಡ್ಸ್, ಈ ಒಂದು ಬಾಳೆ ಗಿಡದ ರಸವನ್ನು ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ಇದೇ ನೋಡಿ ಬಾಳೆ ಗಿಡದ ರಸ. ಇವಾಗ ಇದೊಂದು ಅವರೇ ತಗೊಂಡಿದ್ದೀನಿ. ಒಂದು ಅರ್ಧ ಬಾಟ್ಲು ಅಷ್ಟು ಹಿಡಿದಿದ್ದೀನಿ. ಇವಾಗ ಇನ್ನೊಂದು ಅರ್ಧ ಬಾಟ್ಲು ಅಷ್ಟು ಹಿಡಿಬೇಕು. ಬನ್ನಿ ಫ್ರೆಂಡ್ಸ್, ಇದನ್ನು ಮುಚ್ಚಿಬಿಡ್ತೀನಿ. ಇವಾಗ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಬರೋಣ. ಈ ಥರ ಗುಂಡಿ ಮಾಡ್ಕೋಬೇಕು. ನಾವೇನು ಮಾಡಿದ್ವಿ, ಜಾಸ್ತಿ ಗುಂಡಿ ನಮಗೆ ಸರಿಯಾಗಿ ಗೊತ್ತಾಗಿರಲ್ಲ. ಹಾಗಾಗಿ ಮಾಡಿದ್ದು ಇಲ್ಲೇನು ಮಾಡಿದ್ವಿ, ಓಪನ್ ಆಗಿಬಿಟ್ಟು ಎಲ್ಲ ಸುಮಾರು ರಸ ಎಲ್ಲ ಹೋಗ್ಬಿಡ್ತು. ಆದರೂ ಬಾಳೆ ದಿಂಡಿನ ರಸವನ್ನು ನಾವು ಕುಡಿದ್ರೆ, ಇದನ್ನು ಈ ಥರ ಬರೋ ರಸ ಕುಡಿದ್ರೆ ನಮಗೆ ಕಿಡ್ನಿ ಸ್ಟೋರು ಹೋಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಇದಕ್ಕೆ ಈ ರಸಕ್ಕೆ ಏನು ಹಾಕಬೇಕು ಅಂತಂದರೆ, ಒಂದು ಸ್ವಲ್ಪ ಮೆಣಸು, ಜೀರಿಗೆ, ಒಂದು ಬಿಳಿ ಕಲ್ಲು ಸಕ್ಕರೆ, ಇದನ್ನು ಹಾಕ್ಕೊಂಡು ನಾವು ಲೋಟದಲ್ಲಿ ಹಾಕ್ಕೊಂಡು ಚೆಚ್ಕೊಂಬಿಟ್ಟು ಕುಡಿದ್ರೆ ನಡೀತೈತೆ. ಇಲ್ಲಾಂದ್ರೆ ಇದರೊಳಗೆ ಹಾಕ್ಬಿಟ್ಟು ಬೆಳಗ್ಗೆ ಮುಚ್ಚಿಬಿಟ್ಟು ಬೆಳಗ್ಗೆ ಹಾಲೊಟ್ಟಿಗೆ ಕುಡಿದ್ರೂ ಜ್ಯೂಸ್ ಥರ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಇದು ಅದ್ಭುತವಾಗಿರುತ್ತೆ ಬಾಳೆ ರಸ, ತುಂಬ ಚೆನ್ನಾಗಿರುತ್ತೆ. ಇದು ಕಿಡ್ನಿ ಸ್ಟೋರಿಗೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಇದರಿಂದ ತುಂಬ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇದೇ ಬಾಳೆ ರಸ ನಮಗೆ 1 ಲೀಟ್ರ್ ಸಿಕ್ತು. ನಾವು ಕುಡಿದ್ಬಿಟ್ಟು ಇಷ್ಟೈತೆ, ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಇದೆ. ಅರ್ಧ ಲೀಟ್ರಲ್ಲಿ ಒಂದು ಅರ್ಧ ಲೀಟ್ರ್ ಆಗಿದೆ. ಇವಾಗ ಇಷ್ಟು ಬಿಟ್ಟಿದ್ದೀನಿ ನಾನು. ಇದನ್ನು ನಾನು ಕುಡಿತೀನಿ, ಸ್ವಲ್ಪ ಕುಡಿತೀನಿ, ನಿಮಗೆ ತೋರಿಸ್ತೀನಿ. ಇದಕ್ಕೆ ಕಲ್ಲು ಸಕ್ಕರೆ, ಬಿಳಿ ಕಲ್ಲು ಸಕ್ಕರೆ, ಮೆಣಸು, ಜೀರಿಗೆ ಇದು ಚೆನ್ನಾಗಿ ಕುಟ್ಬಿಟ್ಟು ಹಾಕ್ಯಂಗೆ ಕುಡಿದ್ರೆ ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಹಂಗೆ ಕುಡಿತೀನಿ. ನೋಡಿ ಫ್ರೆಂಡ್ಸ್, ಈ ಲೋಟಕ್ಕೆ ಹಾಕ್ಕೊಂತೀನಿ. ಇಷ್ಟಿದೆ ನೋಡಿ, ನಾನು ಒಂದು ಸ್ವಲ್ಪ ಹಾಕೊಂಡು ಕುಡಿತೀನಿ. ಇದು ಬೆಳಗ್ಗೆ ಹಾಲೊಟ್ಟಿಗೆ ಕುಡಿಬೇಕು. ಕುಡಿದ್ಬಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ಒಂದು ಸ್ವಲ್ಪ ಕುಡಿತೀನಿ. ನೋಡಿ ಇದೆ, ಇವಾಗ ನಾನು ಕುಡಿತೀನಿ. ನೋಡಿ, ಕುಡ್ದಾಯ್ತು. ತುಂಬ ಚೆನ್ನಾಗಿರುತ್ತೆ. ಕಿಡ್ನಿ ಸ್ಟೋನ್ ಆಗಿದ್ದರೆ ಇದನ್ನು ಕುಡಿದ್ರೆ ಭಾಳ ಒಳ್ಳೆಯದು ಹಾಲೊಟ್ಟಿಗೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ನನ್ನ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ನನ್ನ ಚಾನಲ್ SK ಹರಿಸಮರ ಅಂತ. ಎಲ್ಲರಿಗೂ ವಂದನೆಗಳು.